Hello everyone, very good morning. Welcome back to Bharti Core Kannada Vlogs. ಈ ದಿನ ಥರ್ಸ್ಡೇ ಬೆಳಗ್ಗೆ 7 ಗಂಟೆ ಆಗ್ತಾ ಇದೆ. ನನ್ನ ಮಾರ್ನಿಂಗ್ ರೂಟೀನ್ ಕೆಲಸನ ಮಾಡಿಕೊಂಡು ಟೀ ಕುಡಿತಾ ಇದ್ದೆ. ಆವಾಗ ನಮ್ಮ ಯಜಮಾನರು ಬಂದುಬಿಟ್ಟು ಏನೋ ಒಂದು ವೀಡಿಯೋನ ತೋರಿಸ್ತಾ ಇದ್ರು. ತುಂಬ ಡಿಸ್ಟರ್ಬಿಂಗ್ ಆಗಿತ್ತು. ನಾನು ಬೆಳಗ್ಗೆ ಯಾಕಪ್ಪ ಈ ವೀಡಿಯೋಸ್ ಎಲ್ಲ ತೋರಿಸ್ತೀಯಾ ಅಂತ ಅವ್ರಿಗೆ ಹೇಳಿದೆ. ಬಟ್ ಅವ್ರಿಗೆ ತುಂಬ ಇಂಟ್ರೆಸ್ಟಾಗಿ ನೋಡ್ತಾರೆ. ನನಗೆ ಆ ಥರ ಡಿಸ್ಟರ್ಬಿಂಗ್ ವೀಡಿಯೋಸ್ ಎಲ್ಲ ನೋಡೋದಕ್ಕೆ ಇಷ್ಟ ಆಗಲ್ಲ. ಬಟ್ ಅವೇರ್ನೆಸ್ಗೋಸ್ಕರ ಅವರು ನನಗೆ ತೋರಿಸ್ತಾರೆ, ಮಕ್ಳಿಗೂ ತೋರಿಸ್ತಾರೆ. ಆ ವೀಡಿಯೋನ ತೋರಿಸ್ಬಿಟ್ಟು ಅವ್ರು ಹೋಗಿದ್ದಾರೆ ಮಕ್ಕಳದ್ದು ಯೂನಿಫಾರ್ಮ್ ಎಲ್ಲ ಐರನ್ ಮಾಡೋದಕ್ಕೆ. ನಾನು ಕಿಚನಲ್ಲಿ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆನ ತೆಗೆದು ಇಡ್ತಾ ಇದ್ದೀನಿ. ಮಕ್ಕಳು ಬ್ರಷ್ ಮಾಡ್ತಾ ಇದ್ದಾರೆ. 8 ಗಂಟೆಗೆ ಬಸ್ ಬರುತ್ತೆ ಅವ್ರಿಗೆ. ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತೆ. ಸಮ್ಮರ್ ಸೀಸನಲ್ಲಂದರೆ 7 ಗಂಟೆಗೆಲ್ಲ ಬಂದುಬಿಡುತ್ತೆ. ಇವಾಗ ಸ್ವಲ್ಪ ಚಳಿ ಇದೆ ಅಲ್ಲ, ಅದಕ್ಕೆ ಟೈಮಿಂಗ್ ಚೇಂಜ್ ಆಗಿದ್ದು. ಇವಾಗ ಫೆಬ್ರವರಿ ಮಂತ್ ನಡೀತಾ ಇದೆ ಅಲ್ಲ, ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರನೇ ಚಳಿ ಇರೋದು. ಮಧ್ಯಾಹ್ನದ ಹೊತ್ತು ಚೆನ್ನಾಗಿರುತ್ತೆ, ಬಿಸಿಲು ಬರುತ್ತೆ. ಬೇಗ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಪನ್ನೀರ್ ಪರಾಟ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ಪನ್ನೀರ್ ಪರಾಟ ಅಂದರೆ ತುಂಬ ಇಷ್ಟ. ಒಂದು ತಿಂದ್ಕೊಂಡು ಹೋಗ್ತಾರೆ. ದೊಡ್ಡ ಮಗ 2 ತಗೊಂಡು ಹೋಗ್ತಾನೆ, ಚಿಕ್ಕ ಮಗ 1 ತಿಂದ್ಕೊಂಡು 1 ಎತ್ಕೊಂಡು ಹೋಗ್ತಾನೆ. ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸೂ ಕೊಡ್ತೀನಿ. ನನ್ನ ಚಿಕ್ಕ ಮಗನ ಕ್ಲಾಸ್ ಟೀಚರ್ ಅಂದರೂ ತುಂಬ ಸ್ಟ್ರಿಕ್ಟ್ ಅಂತೆ. ಏನೇ ಮಕ್ಕಳು ಟಿಫಿನ್ ತಗೊಂಡೋದ್ರೂ ಎಲ್ಲನೂ ಫುಲ್ಲಾಗಿ ಫಿನಿಷ್ ಮಾಡಬೇಕು. ಸ್ವಲ್ಪ ಏನಾದರೂ ಮಿಕ್ಸಿದ್ರೂ ಬೈತಾರೆ. ಅದಕ್ಕೆ ಅವನಿಗೆ ಭಯ. ತುಂಬ ಎಲ್ಲ ಕೊಡಬೇಡ ಅಮ್ಮ, ನಾನು ತಿಂದಿಲ್ಲ ಅಂದರೆ ಅಮ್ಮ ಬೈತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಫ್ರೂಟ್ಸೂ ಅವನು ಎತ್ಕೊಂಡೋದ್ರು ಬಸ್ಸಲ್ಲಿ ಬರೋವಾಗ ತಿಂತಾನಂತೆ. ಮ್ಯಾಮ್ಗೆ ತೋರಿಸಲ್ಲ, ಅದು ಬೇರೆ ಚಿಕ್ಕ ಡಬ್ಬಿಯಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಅದನ್ನು ಮ್ಯಾಮ್ಗೆ ತೋರಿಸಿದ್ರೆ ಅಲ್ಲೇ ತಿನ್ನು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವನು ತೋರಿಸಲ್ಲ, ಬ್ಯಾಗಲ್ಲೇ ಇಟ್ಕೊಂಡಿರ್ತಾನೆ. ಮತ್ತು ಸ್ಕೂಲಿಂದ ಮನೆಗೆ ಬರೋವಾಗ ತಿನ್ಕೊಂಡು ಬರ್ತಾನೆ. ಈ ಥರ ಸ್ಕೂಲಲ್ಲಿ ಟೀಚರ್ಸು ಸ್ಟ್ರಿಕ್ಟಾಗಿ ಡಿಸಿಪ್ಲಿನ್ ಕಲಿಸಿದ್ರೆ ಮಕ್ಕಳು ಫುಡ್ಡೆಲ್ಲ ವೇಸ್ಟೇ ಮಾಡಲ್ಲ. ಬೆಳಗ್ಗೆ ಎದ್ಬಿಟ್ಟು ಪೇರೆಂಟ್ಸು ಕಷ್ಟಪಟ್ಟು ಕುಕ್ ಮಾಡಿ ಕೊಡ್ತಾರೆ. ಅವ್ರು ಅರ್ಧಂಬರ್ಧ ತಿನ್ಕೊಂಡು ಬಂದರೆ ಬೇಜಾರಾಗುತ್ತೆ ಅಲ್ವಾ. ಈ ಟೀಚರ್ಸ್ಗಳಿಂದ ಸ್ವಲ್ಪ ಮಕ್ಕಳು ಡಿಸಿಪ್ಲಿನ್ ಕಲ್ತ್ಕೊಂಡು ಅಟ್ಲೀಸ್ಟ್ ಭಯದಿಂದಾದರೂ ಎಲ್ಲನೂ ಫಿನಿಷ್ ಮಾಡಿ ಖಾಲಿ ಡಬ್ಬ ಮನೆಗೆ ತಗೊಂಡು ಬಂದರೆ ತುಂಬ ಖುಷಿಯಾಗುತ್ತೆ. ಇವಾಗ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಪರಾಟಾಸ್ ಮಾಡ್ಕೊಂಡಿದ್ದೀನಿ, ಟಿಫಿನ್ ಕಟ್ಟೋದಕ್ಕೆ ಮತ್ತು ಇಲ್ಲಿ ತಿನ್ನಿಸೋದಕ್ಕೆ. ಅದಾದಮೇಲೆ ಇಲ್ಲಿ ಮಕ್ಕಳಿಗೆ ತಲೆ ಬಾಚ್ತಾ ಇದ್ದೀನಿ. ಫಸ್ಟು ಚಿಕ್ಕವನಿಗೆ ಬಾಚಬೇಕು. ದೊಡ್ಡವನಿಗೆ ಏನಾದರೂ ಬಾಚಿಬಿಟ್ರೆ ಏನಕ್ಕೆ ಅವ್ನಿಗೆ ಫಸ್ಟ್ ರೆಡಿ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅಳ್ತಾನೆ. ಅದಕ್ಕೆ ಏನೇ ಮಾಡಿದ್ರೂ ಫಸ್ಟು ಚಿಕ್ಕವನಿಗೆ ಮಾಡ್ತೀನಿ. ಅವನು ಇವಾಗ 7 ವರ್ಷ, 6 ತುಂಬಿ 7ಕ್ಕೆ ಬಿದ್ದಿದೆ. ಇವಾಗ್ಲೂ ಸ್ವಲ್ಪ ಅಳೋದು ಜಾಸ್ತಿ, ಅವ್ನಿಗೇನಾದರೂ ಮಾಡಿಲ್ಲ ಅಂದರೆ. ಅದಕ್ಕೆ ಏನಕ್ಕಪ್ಪ ಸುಮ್ಮನೆ ಬೆಳಗ್ಗೆ ರಾಮಾಯಣ ಅಂತ ಹೇಳ್ಬಿಟ್ಟು ಅವನಿಗೆ ಎಲ್ಲನೂ ಫಸ್ಟು ತಿನ್ನಿಸೋದು ಆಗಿರ್ಬೋದು, ತಲೆ ಬಾಚೋದು ಆಗಿರ್ಬೋದು, ಬ್ಯಾಗಲ್ಲಿ ಬುಕ್ಸು, ವಾಟರ್ ಬಾಟಲ್ ಅದೆಲ್ಲ ಏನೇನು ಇಡ್ತೀವೋ ಅದೆಲ್ಲ ಅವ್ನಿಗೆ ನಾನು ಮಾಡ್ತೀನಿ. ದೊಡ್ಡವನು ಆಗಿದ್ದಾನಲ್ಲ, 7ನೇ ಕ್ಲಾಸಲ್ಲಿ ಇದ್ದಾನೆ, 12 ವರ್ಷ ಅವನಿಗೆ. ಅವನೇ ಎಲ್ಲ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ಅವ್ನು ಬೇಕಂತ ಇವನ್ನ ಅಲ್ಸೋದಕ್ಕೆ ಅಂತಲೇ ಒಂದೊಂದು ಸಲ ತರಲೆ ಮಾಡ್ತಾನೆ. ಆ ಥರ ಬೆಳಗ್ಗೆ ಎಲ್ಲ ತರಲೆ ಮಾಡಿಬಿಡಕ್ಕನೋ, ಸುಮ್ಮನೆ ಯಾಕೆ ಒದೆ ತಿನ್ಕೊಂಡು ಹೋಗ್ತೀಯ ಸ್ಕೂಲ್ಗೆ ಅಂತ ಹೇಳಿದ್ರೂ ಅವ್ನಿಗೇನೋ ಖುಷಿ. ಅವಾಗವಾಗ ಒದೆ ತಿನ್ಕೊಂಡೇ ಹೋಗ್ಬೇಕಂತ ಹೇಳ್ಬಿಟ್ಟು ತರಲೆ ಮಾಡ್ತಾ ಇರ್ತಾನೆ. ಅವನಿಗೆ ಅವನ ತಮ್ಮನ್ನ ಅಲಿಸಿದ್ರೆ ತುಂಬ ಖುಷಿ ಸಿಗುತ್ತೆ ಅಂತೆ. ಆ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ವಂತೆ. ಏನೇನೋ ಡೈಲಾಗ್ ಹೊಡಿತಾನೆ. ಫಾರ್ ಎಕ್ಸಾಂಪಲ್ ಇವಾಗಲೇ ನೋಡಿ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಚಿಕ್ಕ ಮಗ ಪಾಪ ಅವನು ಹೋಗ್ಬಿಟ್ಟ ಒಳಗಡೆ ಮಿರರಲ್ಲಿ ನೋಡ್ಕೊಳ್ಳೋದಕ್ಕೆ. ಇವ್ನು ನೋಡಿ ಸುಮ್ಮನೆ ನನ್ನ ಹತ್ರ ಬರಬಾರ್ದ ತಲೆ ಬಾಚ್ಕೊಳ್ಳೋದಕ್ಕೆ, ಬರೋಕ್ಕೆ ಮುಂಚೆನೇ ಅವನ ಹತ್ರ ಏನಾದರೂ ಒಂದು ತರಲೆ ಮಾಡಲೇಬೇಕು. ಇವರಿಬ್ಬರನ್ನ ಒಂದು ಕಡೆ ಎಲ್ಲಾದರೂ ಬಿಟ್ಬಿಟ್ರೆ ಅಂತೂ ಖುಷಿಯಾಗಂತೂ ಆಡಲ್ಲ, ಕಂಪ್ಲೇಂಟ್ಸ್ ಮಾತ್ರ ತೊಗೊಂಡು ಬರ್ತಾರೆ. ಸ್ಕೂಲ್ ಬಸ್ಸಲ್ಲಿ ಒಟ್ಟಾಗಿ ಬರ್ತಾರಲ್ಲ, ಅವಾಗ್ಲೂ ಕಂಪ್ಲೇಂಟ್ಸ್ ತೊಗೊಂಡು ಬರ್ತಾರೆ. ಮತ್ತು ಪಾರ್ಕ್ಗೆ ಹೋಗ್ತಾರೆ ಆಡೋದಕ್ಕೆ, ಅಲ್ಲಿಂದನೂ ಕಂಪ್ಲೇಂಟ್ಸ್ ತೊಗೊಂಡು ಬರ್ತಾರೆ. ಇವ್ನು ಹಿಂಗಂದ, ಇವ್ನು ಹಂಗಂದ ಅಂತ ಹೇಳ್ಬಿಟ್ಟು ತುಂಬ ಕಂಪ್ಲೇಂಟ್ಸ್ ತೊಗೊಂಡು ಬರ್ತಾ ಇರ್ತಾರೆ. ಆ ಕಂಪ್ಲೇಂಟ್ಸೂ ಬೇರೆಯವ್ರ ಮೇಲೆ ಇರಲ್ಲ, ಇವರಿಬ್ಬರ ಮೇಲೇ ಇರುತ್ತೆ. ಇವ್ನು ಹಿಂಗಂದ, ಅವ್ನು ಹಂಗಂದ, ಇವ್ನು ನನ್ನ ಹೊಡ್ದ, ಇವ್ನು ನನ್ನ ಹತ್ರ ಆಡಿಲ್ಲ, ನಾನು ದೊಡ್ಡವನಾಗಿದ್ದೀನಿ, ನನ್ನ ಜೊತೆ ಇವ್ನಿಗೇನು ಆಡಬೇಕು, ಅವ್ನು ಚಿಕ್ಕ ಮಕ್ಕಳ ಜೊತೆ ಆಡಬೇಕಲ್ವಾ, ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ಸ್ ಇರುತ್ತಾ. ಇವರಿಬ್ಬರದು ಡೈಲಿ ಇರೋದೆ ಅಂತ ಹೇಳ್ಬಿಟ್ಟು ನಾನು ಇತ್ತೀಚೆಗೆ ಸುಮ್ಮನೆ ಆಗಿಬಿಡ್ತೀನಿ. ಮುಂಚೆ ಆದರೆ ಡೀಟೇಲಾಗಿ ಕೇಳ್ತಾರೆ, ಇವನೇನಂದ ನಿನಗೆ, ಅವನೇನಂದ ನಿನಗೆ, ನೀನು ಯಾಕೆ ಇವನ ಜೊತೆ ಆಡಿಲ್ಲ ಅಂತ ನಾನು ಡೀಟೇಲಾಗಿ ಹೇಳ್ತಾ ಇದ್ದೆ. ಡೈಲಿ ಇರೋದ್ರಿಂದ ರಾಮಾಯಣ ನಾನು ಇವಾಗ ಈ ಕಿವಿಯಲ್ಲಿ ಕೇಳ್ತೀನಿ, ಈ ಕಿವಿಯಲ್ಲಿ ಬಿಟ್ಬಿಡ್ತೀನಿ. ಈಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ. ಲಂಚ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಕಿಚನಲ್ಲಿ ತೋರಿಸ್ತೀನಿ ಇವತ್ತಿನ ಲಂಚ್ಗೆ ನಾನು ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಟ್ಯಾನ್ ಸಿಂಪಲಾಗಿ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಟ್ಟು ಆಂಧ್ರ ಸ್ಟೈಲ್ ಚಟ್ನಿ ಮಾಡ್ತಾ ಇದ್ದೀನಿ. ಇದು ಚನಾ ದಾಲ್ ಜೊತೆ.
ಚನಾ ದಾಲ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ 3 ಒಣಗಿದ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮದು ಈ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ 3 ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆ ಒಂದು ಆನಿಯನು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ತೋರಿಸ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ರಾತ್ರಿದು ಮಿಕ್ಕಿರೋದು ರೈಸ್ ಇತ್ತು, ಅದ್ರ ಜೊತೆ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ನಮ್ಮ ಸೌತ್ ಇಂಡಿಯನ್ಸ್ಗೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ ತಾನೇ. ಚಿಕ್ಕ ವಯಸ್ಸಿಂದನೂ ನಾನು ರಾಗಿ ಮುದ್ದೆ ತಿಂದು ಬೆಳೆದಿದ್ದೀನಿ. ನಮ್ಮಮ್ಮ ಆಂಧ್ರದವರಾದ್ರಿಂದ ತುಂಬ ವೆರೈಟೀಸ್ ಆಫ್ ಚಟ್ನೀಸ್ ಎಲ್ಲ ಮಾಡ್ತಾಯಿದ್ರು. ಬೇಳೆಗಳಲ್ಲಿ ಇಲ್ಲಾಂದರೆ ಗೋಂಗೂರ ಚಟ್ನೀಸು, ಟೊಮೆಟೊ ಚಟ್ನೀಸು, ಪಚ್ಚಿ ಪುలుసు ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲಾಗಿ ಚಟ್ನೀಸ್ ಮಾಡ್ತಾಯಿದ್ರು. ಅದ್ರ ಜೊತೆ ಎಲ್ಲ ನಾವು ತುಂಬ ಚೆನ್ನಾಗಿ ತಿಂತಾಯಿದ್ವಿ. ಮತ್ತು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದ ರುಚಿಯಾದ ಸಾಂಬಾರುಗಳನ್ನು ಮಾಡಿಕೊಂಡು ಮುದ್ದೆ ಜೊತೆ ತಿಂತಾಯಿದ್ವಿ. ನಮಗಂತೂ ತುಂಬ ಅಂದರೆ ತುಂಬ ಫೇವ್ರೇಟು. ಬಟ್ ಮದುವೆ ಆದಮೇಲೆ ಸ್ವಲ್ಪ ಕಡಿಮೆ ಆಯಿತು ನಾನು ತಿನ್ನೋದು. ಯಾಕೆಂದರೆ ನಮ್ಮ ಯಜಮಾನ್ರಿಗೆ ರಾಗಿ ಮುದ್ದೆ ಅಂದರೆ ಇಷ್ಟನೇ ಇಲ್ಲ. ಅವ್ರಿಗೇನಾದರೂ ಏನೋ ತಿಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಮಾಡಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನಾನಾಗಿ ಇಷ್ಟಪಟ್ಟು ನನಗೋಸ್ಕರ ಮಾಡಿಕೊಂಡು ತಿಂತಾಯಿದ್ದೆ. ಆಮೇಲೆ ಮಕ್ಕಳು ಬೆಳೆದಂಗೆ ಅವ್ರಿಗೂ ಇಷ್ಟ ಆಯಿತು. ಅವ್ರಿಗೆ ತಿನ್ನಿಸೋದು ಪ್ರಾಕ್ಟೀಸ್ ಮಾಡಿದೆ ನಾನು. ಅವ್ರದ್ದು ತಿಂದು ರೂಢಿ ಆದಮೇಲೆ ರೆಗ್ಯುಲರಾಗಿ ಮಾಡ್ತೀನಿ. ನನ್ನ ದೊಡ್ಡ ಮಗ ಅಂತೂ ದೊಡ್ಡ ಮುದ್ದೆ ತಿಂದ್ಬಿಡ್ತಾನೆ ರೀ. ಅವ್ನು ನೋಡೋದಕ್ಕೆ ಮಾತ್ರ ನಮ್ಮ ಯಜಮಾನ್ರ ಥರ, ನಮ್ಮ ಅತ್ತೆಯವ್ರ ಸೈಡ್ ಥರನೇ ಬೆಳ್ಳಗೆ ಒಂಥರ ನಾರ್ತ್ ಇಂಡಿಯನ್ ಥರ ಇರೋದು. ಬಟ್ ತಿನ್ನೋದ್ರನ್ನ ನೋಡಿದ್ರೆ ನಮ್ಮ ಥರ ಚಟ್ನೀಸ್ನೆಲ್ಲ ತಿಂತಾರೆ. ನಮ್ಮಮ್ಮ ಪಚ್ಚಿ ಪುలుసు ಮಾಡಿ ಕೊಡ್ತಾರೆ, ಅದನ್ನು ತಿಂತಾನೆ. ರಸಮ್ ಮಾಡಿ ಕೊಡ್ತಾನೆ, ಅದನ್ನು ತಿಂತಾನೆ. ಮುದ್ದೆ ಮಾಡಿಕೊಡ್ತಾರೆ, ಎಲ್ಲನೂ ತಿಂತಾನೆ. ಗುಣ ಮಾತ್ರ ನಮ್ಮ ಥರನೇ. ಯಾವತ್ತೂ ತಿನ್ನೋದ್ರ ಬಗ್ಗೆ ಎಲ್ಲ ಡಿಫ್ರೆನ್ಸಸ್ ಮಾಡಲ್ಲ. ಏನು ಕೊಟ್ರೂ ತಿಂತಾನೆ, ಇಷ್ಟಪಟ್ಟು ತಿಂತಾನೆ. ಇವಾಗ ನೋಡಿ ಅವ್ನಿಗೆ ಕೊಡ್ತಾಯಿದ್ದೀನಿ ಈ ಮುದ್ದೆ. ಅವ್ನು ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಮಾಡಬೇಡ ಅಮ್ಮ, ಅವನು ಎಂಜಾಯ್ ಮಾಡ್ಕೊಂಡು ತಿಂತಾನೆ. ತುಂಬ ಟೈಮ್ ತೊಗೊಂಡು ತಿಂತಾನೆ. ನಾನೆಲ್ಲೋ ಸ್ವಲ್ಪ ತೋರಿಸೋ ವೀಡಿಯೋಗೋಸ್ಕರ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಅವನು ಸ್ವಲ್ಪ ವೀಡಿಯೋಗೋಸ್ಕರ ತೋರಿಸ್ತಾನೆ. ಇಲ್ಲಾಂದರೆ ಅವನು ತುಂಬ ಪ್ರೀತಿಯಿಂದ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಫುಡ್ನ ಫಿನಿಷ್ ಮಾಡ್ತಾನೆ. ಆ್ಯಕ್ಚುಲಿ ಈ ಮುದ್ದೆ ತಿಂದ್ಬಿಟ್ಟು ಇನ್ನೊಂದು ಚಿಕ್ಕದು ಮುದ್ದೆ ಮಾಡಿಟ್ಟಿದ್ದೆ, ಅದನ್ನು ತಿಂದ ಅವನೇ. ಇಲ್ಲಿ ನಾನು ನನ್ನ ಚಿಕ್ಕ ಮಗ ಇಬ್ಬರೂ ಲಂಚ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ನಾನು ರಾಗಿ ಮುದ್ದೆ ಜೊತೆ ಚಟ್ನಿ ತಿಂತಾಯಿದ್ರೆ ಅವನು ವಾಟರ್ ಮಿಲನ್ ತಿಂತಾಯಿದ್ದಾನೆ. ಅವನಿಗೆ ವಾಟರ್ ಮಿಲನ್ ಫಸ್ಟ್ ತಿನ್ಬೇಕು ಅನಿಸ್ತಂತೆ, ಅದಕ್ಕೆ ವಾಟರ್ ಮಿಲನ್ ತಿಂತಾಯಿದ್ದಾನೆ. ಅದಾದಮೇಲೆ ನಾನು ತಿಂದ್ಬಿಟ್ಟು ಅವ್ನಿಗೂ ರಾಗಿ ಮುದ್ದೆನ ತಿನ್ನಿಸ್ತೀನಿ. ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.